ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣ ಇವತ್ತು ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಭಾಗಿಯಾಗ್ತಾ ಇದ್ದಾರೆ. ಭದ್ರತಾ ಸಂಪುಟ ಸಭೆ ಬಳಿಕ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ಇದೆ. ಸದ್ಯ ಭೂತಾನ್ ಪ್ರವಾಸದಲ್ಲಿದ್ದಾರೆ ಮೋದಿ. ಇವತ್ತು ಆಗಮಿಸ್ತಾರೆ ಭಾರತಕ್ಕೆ ಬರ್ತಾ ಇದ್ದಂತೆ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ. ಭದ್ರತಾ ವಿಚಾರವಾಗಿ ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇವತ್ತೊಂದು ಮಹತ್ವದ ಮೀಟಿಂಗ್ ಇದೆ. ಭದ್ರತಾ ಸಂಪುಟ ಸಭೆಯ ಬಳಿಕ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ಕೂಡ ಆಗಿದೆ. ಸದ್ಯ ಭೂತಾನ್ ಪ್ರವಾಸದಲ್ಲಿ ಮೋದಿ ಇದ್ದಾರೆ. ಇವತ್ತು ಆಗಮಿಸ್ತಾನೆ. ಭೂತಾನ್ನಿಂದಲೇ ನಿನ್ನೆ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಯಾರೇ ಆಗಿದ್ರು ಕಠಿಣ ಶಿಕ್ಷೆ ಆಗತ್ತೆ, ಯಾರನ್ನೂ ಬಿಡಲ್ಲ ಅಂತ. ಇವತ್ತು ಭದ್ರತೆಯ ಹಿತದೃಷ್ಟಿಯಿಂದ ದೇಶದಾದ್ಯಂತ ಇದೀಗ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ಗುಪ್ತಚರ ಇಲಾಖೆ ಕೂಡ ನೀಡಿದೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ, ಮುಂದಿನ ನಡೆಗೇನು, ಯಾವ ಥರ ಉತ್ತರ ಕೊಡಬೇಕು, ಇದಕ್ಕೆ ದೇಶದ ಜನತೆಗೆ ಯಾವ ಥರ ಉತ್ತರ ಕೊಡಬೇಕು ಕೂಡ. ಯಾಕಂದರೆ ಈ ಸಂದರ್ಭದಲ್ಲಿ ಸಹಜವಾಗಿ ದೇಶದ ಜನತೆಗೂ ಕೂಡ ಒಂದು ಆತಂಕ ಇರುತ್ತೆ. ಏನಪ್ಪ ಈ ಥರದ ಪರಿಸ್ಥಿತಿ ಇದೆಯಲ್ಲ ಅಂತ ದೇಶದ ಪ್ರಧಾನಿಯಾಗಿ ಅವರಿಗೆ ಧೈರ್ಯ ಹೇಳುವಂಥದ್ದು, ಮಾತು ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇವತ್ತೊಂದು ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಆ ನಂತರ ಸಂಪುಟ ಸಭೆಯೂ ಕೂಡ ಇದೆ. ಸಂಪುಟ ಸಭೆಯಲ್ಲಿ ಏನು ಚರ್ಚಿಸ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿಯೇ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ನೀಡಿಕೊಂಡೇ ಬಂದಿತ್ತು. ಈ ಥರದೊಂದು ಘಟನೆ ನಡೆಯಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗಿತ್ತಂತೆ. ಸೊ ಆ ಕಾರಣಕ್ಕಾಗಿ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಈ ಥರದ ಘಟನೆಗಳು ನಡೆದಿರೋದು ಆಘಾತ ಮತ್ತು ಆತಂಕ. ಅದು ಕೂಡ ದೆಹಲಿ ಕೆಂಪುಕೋಟೆಯ ಬಳಿಗೆ. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ. ಇಲ್ಲೇ ಈ ಥರದೊಂದು ಘಟನೆ ನಡೆದಿದೆ ಅಂತ ಅಂದಾಗ ಗೃಹ ಇಲಾಖೆಯ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಈ ಥರದೊಂದು ಅನಾಹುತ ಸಂಭವಿಸಿದೆ. ಬೆಳಗ್ಗೆ ಇನ್ನು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, 8 ಉಗ್ರರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದಾಗ ಭದ್ರತೆ ಹೆಚ್ಚಿಸಬೇಕಾಗಿತ್ತು, ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಲರ್ಟ್ ಆಗಬೇಕಾಗಿತ್ತು. ಈ ಬಾಂಬ್ ಇನ್ನೂ ತಯಾರಿಕಾ ಹಂತದಲ್ಲಿತ್ತು. ಅಕಸ್ಮಾತ್ ಬಾಂಬ್ ತಯಾರಿಕೆ ಆಗಿದ್ದಲ್ಲಿ ಈ ತೀವ್ರತೆ ಮತ್ತಷ್ಟು ಜಾಸ್ತಿ ಇರ್ತಾ ಇತ್ತು. ಇನ್ನೊಂದಷ್ಟು ಜನರ ಜೀವ, ಅಮಾಯಕರ ಜೀವ ಹೋಗ್ತಾ ಇತ್ತು. ಆಗ ಯಾರ ಜವಾಬ್ದಾರಿ? ಈಗ ಆಲ್ರೆಡಿ 12 ಜನರನ್ನು ಕಳ್ಕೊಂಡಿದ್ದಾಗಿದೆ. ಸೊ ಹಾಗಾಗಿ ಗುಪ್ತಚರ ಇಲಾಖೆ, ಗೃಹ ಇಲಾಖೆ ಇದೆಲ್ಲದರ ಮೇಲೂ ಕೂಡ ಒಂದು ಬೇಸರ, ನಿರಾಸೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಥರದ ಸಮಸ್ಯೆಗಳು ಆಗಬಾರದು. ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣ ತನಿಖೆಯಲ್ಲಿ ಮತ್ತಷ್ಟು ಚುರುಕುಗೊಳಿಸಿದ ಎನ್ಐಎ ತಂಡ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಹಲವೆಡೆ ಓಡಾಡಿದ್ದಾನೆ. ಕನ್ನಾಟ್ ಪ್ಲೇಸ್ ಸೇರಿದಂತೆ ಹಲವೆಡೆ ಓಡಾಡಿದ್ದ ಡಾಕ್ಟರ್ ಉಮರ್ ಮಧ್ಯರಾತ್ರಿ 2:30ರವರೆಗೆ ಕಾರಿನಲ್ಲಿ ಸುತ್ತಾಡಿದ್ದ ಶಂಕಿತ ಉಮರ್ ಮಯೂರ್ ವಿಹಾರ ಪ್ರದೇಶದಲ್ಲಿ ಓಡಾಡಿದ್ದ ಮಾಹಿತಿ. ಘಟನಾ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನ ಇದೆ. ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರಬಹುದಾದ ಶಂಕೆ ಇದೆ. ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ಕಾರ್ಯನಿರ್ವಹಣೆ ಆಗಿರಬಹುದಾ ಶಂಕೆ ಕೂಡ ಇದೆ. ಹಲವು ಅನುಮಾನಗಳು ಈ ಪ್ರಕರಣದಲ್ಲಿ ಎನ್ಐಎ ಕಾಡ್ತಾ ಇರೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ಎನ್ಐಎ ತನ್ನ ತನಿಖೆಯನ್ನು ಚುರುಕುಪಡಿಸಿದೆ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಹಲವು ಕಡೆಯಲ್ಲಿ ಓಡಾಡಿದ್ದಾನೆ. ಕನ್ನಾಟ್ ಪ್ಲೇಸ್ ಸೇರಿದಂತೆ ಹಲವು ಕಡೆಯಲ್ಲಿ ಆತ ಓಡಾಡಿರೋದು. ಮಧ್ಯರಾತ್ರಿ 2:30ರವರೆಗೆ ಕಾರಿನಲ್ಲೇ ಸುತ್ತಾಡಿದ್ದಾನೆ ಈ ಶಂಕಿತ ಉಮರ್. ಮಯೂರ್ ವಿಹಾರ ಪ್ರದೇಶದಲ್ಲೂ ಕೂಡ ಓಡಾಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಘಟನಾ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನ. ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರಬಹುದು ಅನ್ನೋ ಶಂಕೆ. ಸ್ಫೋಟಕಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದಲೂ ಕೂಡ ಕಾರ್ಯನಿರ್ವಹಣೆ ಆಗಿರಬಹುದಾದ ಶಂಕೆ, ಅನುಮಾನ ಇರೋದ್ರಿಂದ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. लाइव कनेक्ट है दक्षिण X4 जी